ಅಜಿಂಕ್ಯ ರಹಾನೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಎಮೋಷನಲ್ ರಿಟೈರ್ಮೆಂಟ್ ಹೇಳಿದ್ದಾರೆ. ಆಡಿದ್ದಷ್ಟು ದಿನ ಯಾವುದೇ ಹೈಪ್ ಇಲ್ಲದೆ ಸೈಲೆಂಟ್ ಆಗಿ ದೇಶಕ್ಕಾಗಿ ಮ್ಯಾಚಸ್ ವಿನ್ ಮಾಡಿ ಪವಾಡ ಸೃಷ್ಟಿಸಿದ ರಿಯಲ್ ಜೆಂಟಲ್ಮೆನ್ ಇವರು. 2020 BGT ಫಸ್ಟ್ ಮ್ಯಾಚ್ ಅಲ್ಲಿ ಇಂಡಿಯಾ 36 ರನ್ಗೆ ಆಲ್ಔಟ್ ಆಗಿ ಮ್ಯಾಚ್ ಸೋತಾಗ ಟೀಮ್ ಇಂಡಿಯಾ ಕತೆ ಮುಗಿತು ಅನ್ಕೊಂಡ್ರು. ಆದ್ರೆ ಆ ಕಷ್ಟದ ಸಿಚುವೇಶನ್ ನಲ್ಲಿ ಕ್ಯಾಪ್ಟನ್ಸಿ ವಹಿಸಿದ ರಹಾನೆ ಮೆಲ್ಬರ್ನ್ ನಲ್ಲಿ ಸೆಂಚುರಿ ಬಾರಿಸಿ ಮ್ಯಾಚ್ ಗೆಲ್ಲಿಸಿದ್ರು. ಅಷ್ಟೇ ಅಲ್ಲ, ಇಂಜುರೀಸ್ ನಡುವೆಯೂ ಆಸ್ಟ್ರೇಲಿಯಾ ನೆಲದಲ್ಲಿ ಭಾರತಕ್ಕೆ ಆ ಹಿಸ್ಟೋರಿಕಲ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆಲ್ಲಿಸಿಕೊಟ್ಟ ಅಪ್ರತಿಮ ನಾಯಕ ಇವರು. ಟೆಸ್ಟ್ ಕ್ರಿಕೆಟ್ ನಲ್ಲಿ ರಹಾನೆ ಸೆಂಚುರಿ ಬಾರಿಸಿದ ಒಂದೇ ಒಂದು ಮ್ಯಾಚ್ ನಲ್ಲೂ ಟೀಮ್ ಇಂಡಿಯಾ ಸೋತೇ ಇಲ್ಲ. ರಹಾನೆ ಸೆಂಚುರಿ ಹೊಡೆದ್ರೆ ಮ್ಯಾಚ್ ಗೆಲುವು ಅಥವಾ ಡ್ರಾ ಪಕ್ಕ. ಇವರ ಕ್ಯಾಪ್ಟನ್ಸಿಯಲ್ಲೂ ಭಾರತ ಆಡಿದ 6 ಟೆಸ್ಟ್ ಮ್ಯಾಚ್ಗಳಲ್ಲೂ ಒಂದನ್ನೂ ಸೋಲದೆ ಅನ್ಬೀಟನ್ ಆಗಿ ಉಳಿದಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಪುಜಾರ, ರಹಾನೆ ಒಂದ್ ಕಾಲದಲ್ಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಟೀಮ್ ಇಂಡಿಯಾದ ಡಿಪೆಂಡಬಲ್ ಸ್ಲಿಪ್ ಕಾರ್ಡನ್ಸ್ ಆಗಿದ್ರು. ಆ ರಿಫ್ಲೆಕ್ಸಸ್, ಶಾರ್ಪ್ ಟೀಮ್ ವರ್ಕ್ ಮತ್ತೆ ಮ್ಯಾಚ್ ವಿನ್ನಿಂಗ್ ಕ್ಯಾಚಸ್ ಯಾರೂ ಮರೆಯಲ್ಲ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಬರೋಬ್ಬರಿ 8400ಕ್ಕೂ ಹೆಚ್ಚು ರನ್ಸ್ ಮತ್ತು 15 ಸೆಂಚುರಿಗಳನ್ನು ಬಾರಿಸಿದ ರಹಾನೆ ಒಂದೇ ಟೆಸ್ಟ್ ಮ್ಯಾಚ್ ಅಲ್ಲಿ 8 ಕ್ಯಾಚಸ್ ಹಿಡಿದು ಫೀಲ್ಡಿಂಗ್ ನಲ್ಲೂ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಥ್ಯಾಂಕ್ ಯು ರಹಾನೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ರಹಾನೆ ಬ್ಯಾಟಿಂಗ್ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ.